ಇವತ್ ನಾನು ದೇವರ ಫಿಲ್ಮ್ ನಾಗ ಇರೋಂತ ಮಿಸ್ಟೇಕ್ಸ್ ಗಳನ್ನ ಕಂಡಿಡಿದೀನಿ. ದೇವರ ಹೇಳಿದ್ರೇನೆ ಪ್ರಮಾಣ ಮಾಡಿದಂಗೆ. ಫಿಲಿಂ ಸ್ಟಾರ್ಟಿಂಗ್ ನಾಗ ನಮ್ ಹೀರೋ ಶಾರ್ಕ್ ಮೀನ್ ತರ ನೀರಿಂದ ಎಗರಿ ಬೋಟ್ ಮ್ಯಾಗ ಬರ್ತಾನ. ಆದ್ರ ನೀವ ನೋಡ್ರಿ, ಅಣ್ಣ ಶಾರ್ಕ್ ಮೀನ್ ತರ ನೀರಿಂದ ಎಗರಿದಾಗ ಅವ್ನ್ ಕುತ್ತಿಗೆಯಾಗ ಯಾವ್ದೇ ತರದ್ ಸರ ಇರ್ಲಿಲ್ಲ. ಆದ್ರ ಬೋಟ್ ಮ್ಯಾಗ ಬಂದಾಗ ಸರ ಬಂದಿರ್ತತಿ. ಈ ಶಾರ್ಟ್ ನಾಗ ಕೆಲವು ಹುಡ್ರು ಆಟ ಆಡ್ತಿರ್ತಾವ. ಅವ್ರ ಪಕ್ಕಕ್ಕ ಒಂದ್ ಗಾಡಿ ಐತಿ. ಆದ್ರ ಸೀನ್ ಚೇಂಜ್ ಹಾಕುದಂಗ ಆ ಗಾಡಿ ಅಲ್ಲಿ ಇರೋದ ಇಲ್ಲ, ಮಾಯ ಆಗಿರ್ತತಿ. ಇಲ್ಲಿ 3 ಬೋಟ್ ಅದಾವು. ಆದ್ರ ಕ್ಯಾಮ್ರಾ ಆಂಗಲ್ ಚೇಂಜ್ ಆಗ್ತದಂಗ 4 ಬೋಟ್ ಆಗಿರ್ತಾವು. ಅದ್ ಹೆಂಗ್ ಸಾಧ್ಯ? 100% ತಪ್ಪು ನಿಮ್ದೆ. ಇವ್ ನೋಡ್ರಿ, ಕಂಟೈನರ್ ಮ್ಯಾಗ ಕುತ್ಕೊಂಡು ಬಿಡಿ ಸೇದಕರ ದೇವರ ಸ್ಪೈಡರ್ ಮ್ಯಾನ್ ತರ ಹಗ್ಗ ಹಾಕೊಂಡ್ ಅಲ್ಲಿ ಬಂದು ಅವನನ್ನ ಪಿಕಪ್ ಮಾಡ್ಕೊಂಡ್ ಹೋಗಾನ. ಆದ್ರ ಬೇರೆ ಆಂಗಲ್ ಇಂದ ತೋರಿಸಿದ ನಮಗೆ ಗೊತ್ತಾಕತಿ ಬೋಟ್ ಮ್ಯಾಗ ಯಾವ್ದೇ ತರದ್ ವಸ್ತು ಇಲ್ಲ. ಮತ್ತೆ ದೇವರ ಎಲ್ಲಿಗೆ ಹಗ್ಗ ಕಟ್ಟಿ ಈ ತರ ಸ್ಪೈಡರ್ ಮ್ಯಾನ್ ತರ ಆರಿದ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇವ್ರು ಆಕ್ಚುಲಿ ಶಿಪ್ ನಾಗ ಕಳ್ತನ ಮಾಡಕಂತ ಬಂದಿರ್ತಾರ. ಓಕೆನಾ? ಇವ್ರು ನೋಡ್ರಿ, ಕಾಲ್ನ ಯೂಸ್ ಮಾಡ್ಲಿಲ್ದಂಗ ಬರೀ ಕೈಯಿಂದನ ಹಗ್ಗ ಹಿಡ್ಕೊಂಡು ಮ್ಯಾಗ ಹತ್ತಾಕತ್ತಾರ. ಇದ್ ಹೆಂಗ್ ಸಾಧ್ಯ? ಶಿಪ್ ನಾಗಿರೋ ಆಫೀಸರ್ ಗಳು ಸರ್ಚ್ ಮಾಡಕಂತ ಬಂದಾಗ ಇವನು ಕಾಲ್ ಸ್ಲಿಪ್ ಆಗಿ ಕೆಳಗ್ ಬೀಳ್ತಿರ್ತಾನ. ಬಟ್ ದೇವರ ಅವನು ಹಿಡ್ಕೊಂಡ್ ಬಿಡ್ತಾನ. ಆದ್ರೆ ಈ ಆಫೀಸರ್ ಎಷ್ಟು ಲೇಜಿ ಅದಾನಂದ್ರ ತಲೆ ಎತ್ತಿ ಮ್ಯಾಗ್ ನೋಡೋದ ಇಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಲ್ಲ, ಅಲ್ಲಿ ಅಷ್ಟೊಂದ್ ಜನ ಅದರ, ಒಂದ್ಸಲನು ತಲೆ ಎತ್ತಿ ನೋಡ್ಬೇಕು ಅನ್ಸ್ಲಿಲ್ಲ ಇವನಿಗೆ. ನೋ ಕಾಮೆಂಟ್ಸ್. ಆಫೀಸರ್ ಗಳು ಮತ್ತೆ ಇವ್ರ ನಡುವೆ ಜಗಳ ಆದಾಗ ಇವ್ರು ನೋಡ್ರಿ ಗನ್ ಹಿಡ್ಕೊಂಡ್ ಸುಮ್ನ ನಿಂತಾರ ಶೂಟ್ ಮಾಡಕ್ ಬಿಟ್ಟು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಇನ್ನೊಂದ್ ವಿಷಯ ಏನಂದ್ರ, ಈ ಫಿಲಿಂ ಪೂರ್ತಿ ಎಲ್ರು ಹಗ್ಲತ್ನಾಗ ದೀಪ ಹಚ್ಚಿರ್ತಾರ. ಇವ್ರ ಮನೆ ಬಲ್ಬ್ ಗಳು ಇದ್ರು ಸತಿಗೂ, ಅದ್ರ ಕರೆಂಟ್ ಇದ್ರು ಸತಿಗೂ ದೀಪ ಹಚ್ಕೊಂಡ್ ಕುಂತಾರ ಇವ್ರು. ನೋವಿದೆ, ಆಕ್ರೋಶ ಇದೆ. ಈ ಫಿಲ್ಮಿನ್ ಸ್ಟೋರಿ 1985 ನಡೀತೈತಿ. ಅಲ್ಲ, 1985 ಇಷ್ಟು ದೂರ ತನಕ ಕರೆಂಟ್ ತಂದಾರ ಅಂದ್ರ ಗ್ರೇಟ್ ಬಿಡ್ರಿ ಇವ್ರು. ಈ ಶಾರ್ಟ್ ನಾಗ ಕಾರ್ಗಳು ಈ ಕಡೆ ಸೈಡ್ ಅದಾವ. ಆದ್ರೆ ನೆಕ್ಸ್ಟ್ ಸೀನ್ ನಾಗ ಕಾರು ಶಿಫ್ಟ್ ಆಗಿ ಈ ಕಡೆ ಸೈಡ್ ಬಂದಿರ್ತೈತಿ. ಅದ್ ಹೆಂಗ್ ಸಾಧ್ಯ? ಆಯುಧ ಪೂಜೆ ಟೈಮ್ ನಾಗ ದೇವರ ಡ್ಯಾನ್ಸ್ ಮಾಡ್ತಿರ್ತಾನ. ಅದನ್ನ ನೋಡಿ ಇವ್ರೆಲ್ರು ಖುಷಿ ಪಡ್ತಿರ್ತಾರ. ಬಟ್ ಈ ವಜ್ಜಿ ನೋಡ್ರಿ ಫುಲ್ ಸಿಟ್ ನಾಗ ಅದಾಳ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಒಂದ್ ಸ್ವಲ್ಪ ನಗಕ ಇರೋದ್ ಇನ್ನೊಂದ್ 4 ದಿನ ಇರ್ತಿ. ಇವನು ಗರ್ಲ್ ಫ್ರೆಂಡ್ ಹತ್ರ ಬಂದಾಗ ಇವನ್ ಕೈಯಾಗ ಚೈನ್ ಇರ್ತತಿ. ನೆಕ್ಸ್ಟ್ ಪೊಲೀಸರು ಇವನು ಹಿಡ್ಕೊಂಡ್ ಬಂದು ಒಡೆಯಕರ ಅವನ್ ಕೈಯಾಗಿರೋ ಚೈನು ಮಾಯ ಆಗಿರ್ತತಿ. ದಯವಿಟ್ಟು ನನ್ ತಲೆ ಕೆಡಿಸ್ಬೇಡಿ, ಇಲ್ಲಿಂದ ಹೋಗಿ ಪ್ಲೀಸ್. ದೇವರ ಇವ್ರೆಲ್ಲರನ್ನು ಸಾಯಿಸಿ ಬೋಟ್ ನಾಗ ಎತ್ತಕ್ಕೆ ಬಂದು ಅವನ್ ಬೆನ್ನ ಬೋಟಿಗೆ ತಿಕ್ಕಂತಿರ್ತಾನ. ಆದ್ರೆ ಈ ಸೀನ್ ನೋಡ್ರಿ, ಇಲ್ಲಿ ಇಷ್ಟೊಂದು ಕೈಗಳದಾವು. ಆದ್ರೆ ನೆಕ್ಸ್ಟ್ ಸೀನ್ ಆಗ ಆ ಕೈಗಳಲ್ಲಿ ಇರೋದಿಲ್ಲ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಈ ಬೋಟ್ ನಾಗಿರೋ ಎಲ್ಲಾ ಜನರು ಸತ್ತೋಗಿರ್ತಾರ. ಬಟ್ ಇವ್ನ್ ನೋಡ್ರಿ ಮೆಲ್ಲಕ್ ಯಾರಿಗೂ ಗೊತ್ತಾಗ್ಲಿದಂಗೆ ಎದ್ದು ಮತ್ತೆ ವಾಪಸ್ ಮಕ್ಕಂತಾನ. ನಮ್ ಹೀರೋ ಈ ಫಿಲಿಂ ನಾಗ ಶಾರ್ಕ್ ಜೊತೆಗೆ ಹೊಡೆದಾಡ್ತಾನ. ನೆಕ್ಸ್ಟ್ ನಮ್ ಹೀರೋ ಶಾರ್ಕಿಗೆ ಹಗ್ಗ ಕಟ್ಟಿ ಎಳ್ಕೊಂಡ್ ಬರ್ತಿರ್ತಾನ. ಬಟ್ ಹಗ್ಗ ನೋಡ್ರಿ ಎಷ್ಟು ಲೂಸ್ ಅದಾವು. ಫಿಸಿಕ್ಸ್ ಪ್ರಕಾರ ಯಾವ್ದ್ರ ಭಾರ ಇರೋ ವಸ್ತು ನೀವು ಹಗ್ಗ ಕಟ್ಟಿ ಎಳ್ಕೊಂಡ್ ಬರ್ತೀರ ಅಂದ್ರ ಹಗ್ಗ ಟೈಟ್ ಇರ್ತತಿ, ಈ ತರ ಲೂಸ್ ಇರಲ್ಲ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇಲ್ಲಿ ನೋಡ್ರಿ 14 ಜನರ ಹತ್ರ 14 ಕತ್ತಿ ಅದಾವು. ಅದನ್ನ ಇವರು ಬೆಂಕಿಯಾಗ ಕಾಯ್ಸಾಕತ್ತಾರ. ಅದ್ರ ನೆಕ್ಸ್ಟ್ ಸೀನ್ ನಾಗ ಎಷ್ಟೊಂದ್ ಜನರ ಹತ್ರ ಕತ್ತಿ ಬಂದಿರ್ತತಿ. ಏನೋ ಹೊಡೆದಂಗಾಯ್ತು. ದೇವರ ಇರಂತ ಊರಾಗ ಯಾರು ಎಜುಕೇಟೆಡ್ ಇರಲ್ಲ. ಸೊ ಯಾರಿಗೂ ಬರೆಯಾಕ ಮತ್ತೆ ಓದಾಕ್ ಬರಲ್ಲ. ಸೊ ಯಾರಿಗೂ ಬರೆಯಾಕ ಮತ್ತೆ ಓದಾಕ್ ಬರಲ್ಲ ಅಂದ್ರ ಈ ಕಲ್ ಮ್ಯಾಗಿರಂತ ದೇವರನ್ ಸ್ಟೋರಿನ ಯಾರ್ ಬರ್ದ್ರು? ಒಂದ್ಸಲ ಇವ್ರೆಲ್ರು ನೀರ್ ಒಳಗಡೆಯಿಂದ ಎದ್ದು ಏನಂತಾರ ಕೇಳ್ರಿ. 9 ನಿಮಿಷ ಇದೀವಿ ಒಳಗಡೆ. 9 ನಿಮಿಷ ಇದೀವಿ ಒಳಗಡೆ. ಫಸ್ಟ್ ಪಾಯಿಂಟ್, 9 ನಿಮಿಷ ನೀರೊಳಗಡೆ ಉಸಿರು ತಗೊಳ್ಳಿಲ್ದಂಗ ಯಾರ್ ಕೈಲೂ ಇರಕ್ಕಾಗಲ್ಲ. ಸೆಕೆಂಡ್ ಪಾಯಿಂಟ್, ನೀವ್ ನೀರೊಳಗ್ ಮುಳುಕೊಂಡಿದ್ರಿ ಅಂದ್ರ ಮತ್ತೆ 9 ನಿಮಿಷ ಆಗೈತಂತ ನಿಮಗೆ ಹೆಂಗ್ ಗೊತ್ತಾತು? ಕೌಂಟ್ ಮಾಡಕ ಆಗಿನ ಕಾಲದಾಗ ವಾಚ್ ಇದ್ದಿದ್ದಿಲ್ಲ. ಮತ್ತೆ ಹೆಂಗ್ ಗೆಸ್ ಮಾಡಿದ್ರಿ ಇವ್ರು 9 ನಿಮಿಷನ ಒಳಗಿದ್ವಿ ಅಂತ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಜಯ್ ಸಿಂಗಪ್ಪನ ಹತ್ರ ಬಂದಾಗ ಇಲ್ಲಿ 1 ಬೋಟ್ ಇರ್ತತಿ. ಆದ್ರ ನೆಕ್ಸ್ಟ್ ಸೀನ್ ನಾಗ 3 ಬೋಟ್ ಆಗ್ಬಿಡ್ತಾವು. ಈ ಸೀನ್ ನಾಗ ದೇವರ ಇವನಿಗೆ ಕಂಪ್ಲೀಟ್ ಆಗಿ ಅಟ್ಯಾಕ್ ಮಾಡಕ್ಕೆ ಮುಂಚೆನೆ ಇವನ್ ಬಾಯಿಂದ ಬ್ಲಡ್ ಬಂತು. ಇಲ್ಲಿ ನೋಡ್ರಿ ಬೈರನ್ ಹಿಂದ್ಗಡೆ ಇರೋಂತ ವಿಲನ್ ಗಳು ಅವನಿಗೆ ಬಹಳ ಹತ್ರ ಆದ್ರ. ಆದ್ರ ನೆಕ್ಸ್ಟ್ ಸೀನ್ ನಾಗ ಅವ್ರು ದೂರ ಹೋಗಿರ್ತಾರ. ಮೋಸ್ಟ್ಲಿ ಅಣ್ಣ ಊಸ್ಬಿಟ್ಟ ಅನ್ಸ್ತತಿ. ನೀವೇನ ಹೇಳ್ರಿ, ಈ ಫಿಲಿಂ ನಾಗಿರೋ ಜಾನ್ವಿ ಕಪೂರ್ ಸಾಂಗ್ ಅಂತೂ ಮಸ್ತ್ ಐತಿ. ಆದ್ರೆ ಏನ್ ಮಾಡೋದು, ಕನ್ನಡದ ಡಬ್ ಆಗಿರೋ ಲಿರಿಕ್ಸ್ ಗಳ ಬಗ್ಗೆ ನಿಮಗೆ ಗೊತ್ತಲ್ಲ. ಯಾವ ಚಿನ್ನದ ನೆಕ್ಲೆಸು, ಯಾವ ಚಿನ್ನದ ನೆಕ್ಲೆಸು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನನ್ನ ಕುತ್ತಿಗೆ ಕೇಳಲ್ಲ. ಯಾವ ಹುಣ್ಣಿಮೆ ಜೋಕಾಲಿ ನಂಗೆ ನಿದ್ದೆಯ ತರಿಸಲ್ಲ. ನನ್ನ ನಿದ್ದರೆ ವಿಳಾಸ, ನಿನ್ನ ಕನಸಿನ ಶ್ವಾಸ, ನನ್ನ ಆಸೆಯ ನಿವಾಸ, ನಿನ್ನ ಎದೆಯ ಸವಾಸ. ಯಾಕೆ ಕಳಿಸ್ತೀರ ಈಗ? ನಿನ್ನದೇ ಈ ಅಂದ
ಗೋರಂಟಿ ಹಚ್ಚಿರುವೆ ಇದಕ್ಕ ಕರೆಕ್ಟ್ ಆಗಿರೋಂತ ವಾಯ್ಸ್ ನಾನ್ ಹಾಕ್ತೀನಿ ಕೇಳ್ರಿ. ನಿನ್ನದೇ ಈ ಅಂದ ಗೋರಂಟಿ ಹಚ್ಚಿರುವೆ. ಅರ್ಥ ಆಯ್ತು ಅನ್ಸುತ್ತೆ. ಈ ಸಾಂಗ್ ಮುಗಿದ್ಮ್ಯಾಗ ಇನ್ನೊಂದ್ ಸಾಂಗ್ ಬರ್ತೈತಿ, ಅದ್ರಾಗಿರೋ ಲಿರಿಕ್ಸ್ ಅಂತೂ ಇನ್ನೂ ಚೆನ್ನಾಗದಾವು. ಇತ್ತೀಚಿಗೆ ಬರಂತ ಎಲ್ಲಾ ಪ್ಯಾನ್ ಇಂಡಿಯಾ ಫಿಲಿಂ ನಾಗು ಹೀರೋಗ ಬಿಲ್ಡಪ್ ಕೊಡಕಂತ ಒಂದ್ ಅರ್ಜುನ್ ಇಟ್ಟಿರ್ತಾರ. ಈ ಫಿಲಿಂ ನಾಗ ಆ ಅರ್ಜುನ್ ಕ್ಯಾರೆಕ್ಟರ್ ನಮ್ ಪ್ರಕಾಶ್ ರೈ ಪ್ಲೇ ಮಾಡ್ಯಾರ. ಈ ಫಿಲಿಂ ಎಂಡ್ ಆಗ್ತಿದ್ದಂಗ ಎಲ್ಲಾ ಪ್ಯಾನ್ ಇಂಡಿಯಾ ಫಿಲಿಮಿಗೂ ಪಾರ್ಟ್ 2 ಬಂದಂಗ ಇದಕ್ಕೂ ಪಾರ್ಟ್ 2 ಬರ್ತದಂತ ತೋರಿಸ್ತಾರ. ಪ್ರತಿ ಫಿಲಿಮಿಗೂ ಪಾರ್ಟ್ 2 ಮತ್ತೆ ಪಾರ್ಟ್ 3 ಬರ್ತಿದ್ರ ನಮ್ ಜನರು ಸ್ಟೋರಿನ ಹೆಂಗ್ ನೆನ್ಪಿಟ್ಕೊಳಕು. ಸೊ ನಾರ್ಮಲ್ ಆಗಿ ಎಲ್ಲಾ ಫಿಲಿಮ್ ನಾಗ ಮಿಸ್ಟೇಕ್ಸ್ ಆಗ್ತಿರ್ತಾವು, ಇದೇನ್ ದೊಡ್ಡ ವಿಷಯ ಅಲ್ಲ, ಪ್ರತಿಯೊಂದು ಫಿಲಿಮ್ ನಾಗ ಇದ್ದಿದ್ದ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ, ಅಲ್ಲಿ ತನಕ. ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.